ಅಧ್ಯಾಯದ 13ನೇ ಶ್ಲೋಕ. ಅನಪೇಕ್ಷ ಶುಚಿರ್ದಕ್ಷ ಉದಾಸೀನೋ ಗತವ್ಯತಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮೇ ಪ್ರಿಯ ಸಹ ಮೇ ಪ್ರಿಯ ಅಂತ ಹೇಳ್ತಾನೆ. ಯಾರು ಅನಪೇಕ್ಷ, ಒಂದೊಂದು ಲೈನ್ ಸಹಿತ ನಮಗೆ ಹೇಳ್ತಾ ಇದ್ದಾನೆ ಭಗವಂತ. ಯಾರಿಂದಲೂ ಏನನ್ನೂ ಬಯಸಲಾರದೆ ನಿಷ್ಕಾಮ ಕರ್ಮ ಮಾಡೋರು ನನಗೆ ಪ್ರೀತಿ. ನೇಕಿ ಕರೋ ದರಿಯಾ ಮೇ ಡಾಲು, ಎಲ್ಲೂ ಹೋಗಂಗಿಲ್ಲ ರೀ, ಹುಡುಕೊಂಡು ಬರ್ತೈತ್ರಿ. ಅದಕ್ಕಾಗಿ ನಾನು ಎಂಥ ಸಣ್ಣ ಸಣ್ಣಕ್ಕೂ ಸಹಿತ ಅಪೇಕ್ಷೆ ಮಾಡ್ತೇವೆ. ನಾ ಮಾಡಿದ ಕರ್ಮ ಅದಕ್ಕೆ ಮೇಲಿಂದ ಮೇಲೆ ಇಂಡೈರೆಕ್ಟ್ ಕರ್ಮಣ್ಣೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಅಂದಾನ್ರಿ. ನೀ ಫಲದ ಬಗ್ಗೆ ಅಪೇಕ್ಷೆ ಪಡಬೇಡ. ನಿನಗೆ ಆ ಫಲದ ಅಪೇಕ್ಷೆ ಮಾಡಿದ್ದೇ ಆದರೆ ನೀ ಅಂದಂತಲೇ ಸಿಗ್ತೇತೆ ಅನ್ನೋದು ಗ್ಯಾರಂಟಿ ಇಲ್ಲ ರೀ. ಅದಕ್ಕಾಗಿ ಅನಪೇಕ್ಷ ಅಂತ ಹೇಳಿದರೆ ಮಾನವನ್ನು ಕೂಡ ಬಯಸಬೇಡ. ಮುಂದೆ ಹೇಳ್ತಾನೆ, ನಿರ್ಮಾಣ ಮೋಹಾಜಿತ ಸಂಗದೋಷ ಅಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮಾಹ. ಒಂದಕ್ಕೊಂದ್ರೆ ಇದು 15ನೇ ಅಧ್ಯಾಯದ 5ನೇ ಶ್ಲೋಕ ರೀ. ಇಲ್ಲಿ ಹೇಳ್ತಾ ಇದ್ದಾನೆ ಅನಪೇಕ್ಷ ಶುಚಿ, ಬಾಹ್ಯ ಶೌಚ ಆಂತರಿಕ ಶೌಚ. ಬಾಹ್ಯ ಶೌಚ ನಾವು ಚಂದದೇವ್ರಿ, ಆಂತರಿಕ ಶೌಚ ಗೊತ್ತಿಲ್ಲ ರೀ. ಆಂತರಿಕ ಶೌಚ ಅಂತ ಹೇಳಿದರೆ ಕಾಮ ಕ್ರೋಧ ಲೋಭ ಮದ ಮಾತ್ಸರ್ಯರಿ ರಾಗದ್ವೇಷರಿ ಇವು ಯಾವುದೇ ಇಲ್ಲದೆ ಇದ್ದ ಸ್ಥಿತಿಗೆ ಶೌಚ ಅಂತ ಹೇಳ್ತಾರೆ. ಎಲ್ಲಿ ತನಕ ನಿಮ್ದು ಅಂತಃಕರಣ ಶುದ್ಧ ಆಗೋದಿಲ್ಲವೋ ಅಲ್ಲಿ ತನಕ ಭಗವಂತನ ಜ್ಞಾನ ಸ್ಥಿರ ಆಗೋದಿಲ್ಲ ರೀ. ನಮ್ದು ಕತೆ ದೂರದೆ ರೀ. ಯಾರ್ಯಾರ ಬಗ್ಗೆ ಯಾವಾಗಿಂದೋ ನೆನಪು ಬರ್ತಾವ್ರಿ. ಹಿಂಗೆ ಮಾಡಿದ್ರೆ ತಗೋರು ಅಂಥೇಳಿ ಓದ್ವಿ ರೀ ನಾವು. ಅದಕ್ಕಾಗಿ ಅನಪೇಕ್ಷ ಶುಚಿ ದಕ್ಷ. ಒಂದು ಸಲ ನಾನು ಯಾವುದೇ ಜೀವನದಲ್ಲಿ ಕರ್ಮವನ್ನು ಕರ್ತವ್ಯದಿಂದ ಮಾಡಬೇಕು, ದಕ್ಷತೆಯಿಂದ ಮಾಡಬೇಕು. ದಕ್ಷನಾದರೆ ಮಾತ್ರ ಅವನು ಯಶಸ್ವಿರಾಗಲಿಕ್ಕೆ ಸಾಧ್ಯ. ಮುಂದೆ ಹೇಳ್ತಾ ಅನಪೇಕ್ಷ ಶುಚಿ ದಕ್ಷ ಉದಾಸೀನ. ಇದು ಭಾಳ ಮಹತ್ವದ ರೀ. ನಮ್ಮ ಕಡೆ ಉದಾಸೀನ ಭಾಳ ಕಡಿಮೆ ಅದ ರೀ. ಯಾರ್ಯಾರ್ದೋ ವಿಷಯದಲ್ಲಿ ತಲೆ ಹಾಕ್ತೀವ್ರಿ ನಾವು. ಪಕ್ಕದ ಮನೆಯೊಳಗೆ ಯಾರು ಬಂದಾರ ನೋಡ, ಏನು ಬರಾಕತ್ತಾರ ನೋಡೋರು, ಏನಾಗಬೇಕು ನಿಮಗೆ ಯಾಕೆ ಬೇಕು ರೀ? ಊರು ಪಂಚಾಯತಿ ಊರು ಉಸಾಬರಿ ಮಾಡಕ್ಕೆ ಹೋಗಿನ ಹಾಳಾಗಿದ್ರಿ ನಾವು. ಅದಕ್ಕಾಗಿ ಊರು ಉಸಾಬರಿಲಿಂದ ಗೌಡ ಸರುತ್ತಾನಂತ್ರಿ. ಅದಕ್ಕಾಗಿ ಹೇಳ್ತಾರೆ ಭಗವಂತ ಉದಾಸೀನನಾಗು. ಜೀವನದಲ್ಲಿ ಎಲ್ಲೋ 4 ಮಂದಿ ಜಗಳಾಡ್ತಿರ್ತಾರೆ, ಅಲ್ಲಿ ಹೋಗಿ ನಿಂತ್ವಿ, ಎಷ್ಟು ಅಲ್ಲಿಂದ ಪೊಲೀಸ್ ಹಿಡ್ಕೊಂಡು ಹೋದ್ನಾರಿ. ನಮಗೆ ಯಾಕೆ ಬೇಕು ಅಂತಿದ್ರೆ ಹೋಗ್ಬಿಡ್ತಿತ್ರಿ ಅದು. ಪಕ್ಕದ ಮನೆಗೆ ಜೀವನದಲ್ಲಿ ಇವು ಕಿವಿ ಅವ್ರ ಮನ್ಯಾಗ ಏನಾರು ಜಗಳ ಆಗ್ತಿದ್ರೆ ಮಾರನೇದು ನಾವು ಸೊಸಿ ಕರೆದು ಕೇಳ್ತಾರ್ರಿ, ಏನೋ ನಿಮ್ಮ ಮನ್ಯಾಗ ಏನೋ ಗದ್ದಲಾಗ್ತಿತ್ತಲ್ಲ, ಯಾರಿಗೆ ಹತ್ತಿತ್ತು? ಪಕ್ಕದ ಮನೆದು ಕೇಳಬೇಕಪ್ಪ ಅಂದರೆ ಇವು ಕಿವಿಗಳು ಆನಿ ಕಿವಿ ಆಗ್ತಾವೆ. ಇಂಥ ದೊಡ್ಡದು ಕೇಳಾಗ್ತವೆ. ಪಾಪ ಓಕಮ್ಮ ಇಲ್ಲೇ ರಾಧಿಕಾ ಓಕವ್ರು ಬರ್ರಿ ಭಗವದ್ಗೀತಾ ಕ್ಲಾಸ್ ಅದ ಅಂತ ಹೇಳಿದ್ರು. ಅವು ಇಲಿ ಕಿವಿ ಇರ್ತಾವಲ್ರಿ, ಇಷ್ಟ ಕೇಳಾರ್ದಂಗನ ರೀ, ಗೊತ್ತಾಗೋದಿಲ್ಲ. ಅದಕ್ಕಾಗಿ ಹೇಳ್ತಾರೆ ದಕ್ಷನಾಗಬೇಕು ಒಳ್ಳೆಯದನ್ನು ಕೇಳಲಿಕ್ಕೆ, ಮತ್ತು ಉದಾಸೀನನಾಗಿರಬೇಕು ಅನ್ಯ ವಿಷಯ ವಸ್ತುಗಳಲ್ಲಿ ಅಂಥೇಳಿ. ಉದಾಸೀನ ಗತವ್ಯತಃ ಅನಪೇಕ್ಷ ಶುಚಿ ದಕ್ಷ ಉದಾಸೀನ ಸರ್ವಾರಂಭ ಪರಿತ್ಯಾಗಿ. ಆರಂಭದ ಮೊದಲನೇ ವಿಷಯ ಸುಖದಲ್ಲಿ ವಿಷ ಆಯ್ತಂತೇಳಿ ಗುರುತಿಸ್ಬೇಕ್ರಿ. ಆರಂಭದಲ್ಲಿನೇ ಸೊಸಿ ಬಂದ ಕೂಡ ನಾವು ಭಾಳ ಆರಾಮಾಗ್ತದೆ ಅಂತ ತಿಳ್ಕೊಂಡ್ರೆ ತಪ್ಪು ರೀ. ಇದು ಎಲ್ಲಿ ಬಿಡ್ರಿ, ಸೊಸಿ ಸಿಗುದ ಕಠಿಣ ಆಗೈತಿ. ಈಗ ಬರಲಿ ನಮಗೆ ಓದ್ದರ ಏನಾರು ಮಾಡಿ ನನ್ನ ಮಗಗೆ ನೋಡಿದ್ರೆ ಸಾಕಾಗೈತಿ. ಅದರ ಸಲುವಾಗಿ ಇಲ್ಲ ರೀ. ಈಗಿನ ಸರ್ವಾರಂಭ ಪರಿತ್ಯಾಗಿ ಅಂತ ಹೇಳಿದರೆ ಯಾವ ವಿಷಯ ವಸ್ತುಗಳನ್ನು ಭೋಗಿಸುವ ಮೊದಲು ಅದರಲ್ಲಿ ನಾನು ಸುಖಿಸುತ್ತೇನೆ ಎನ್ನುವಂತಹ ತಪ್ಪು ಅಭಿಪ್ರಾಯವನ್ನು ಮೊದಲ ಬಿಟ್ಟುಬಿಡಬೇಕು. ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ಕಾಣ. ವಿಷಯ ಸುಖಗಳು ಎಂದೂ ಸುಖ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ರೀ. ಬರಲಿ ರೀ, ಆದರೆ ಅದರಿಂದ ಸುಖ ಸಿಗ್ತೈತೆ ಅನ್ನುವಂತಹ ಭಾವನೆ ಬೇಡ. ಆರಂಭದ ಮೊದಲನೇ ಅದನ್ನು ತ್ಯಾಗ ಮಾಡಬೇಕಷ್ಟೆ ಎಲ್ಲವೂ ರೀ. ಟಿ ವಿ ಬಂದಮೇಲೆ ನನಗೆ ಎಷ್ಟು ಆರಾಮಾಗ್ತೈತಿ, ಆಗಿದ್ದಕ್ಕಿಂತ ಹೆಚ್ಚಿನ ತಲೆನೋವು ಬರ್ತೈತಿ. ಫೋನ್ ಬಂದಮೇಲೆ ನಮ್ಮ ಮನ್ಯಾಗೂ ಫೋನ್ ಬಂದರೆ ಎಷ್ಟು ಚಲೋ ಆಗ್ತೈತಿ, ಇದು ಯಾವಾಗ ಬಂದಾಗ್ತೈತೋ ಅನ್ನಕತ್ತೀವಿ ನಾವು.
ಮನುಷ್ಯನನ್ನು ದೂರ ಮಾಡ್ತಾ ಇದೆ ರೀ. ಅದಕ್ಕಾಗಿ ಭಗವಂತ ಹೇಳ್ತಾ ಇದ್ದಾನೆ, ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮೇ ಪ್ರಿಯ ಸತತಂ ಸಂತುಷ್ಟ. ಮುಂದಿಂದ್ರಿ ಸತತಂ ಸಂತುಷ್ಟ ಸತತಂ ಯೋಗಿ ಯಥಾತ್ಮ ದೃಢ ನಿಶ್ಚಯ ಮಯ್ಯರ್ಪಿತ ಮನೋ ಬುದ್ಧಿ ಯೋ ಮದ್ಭಕ್ತ ಸಮೇ ಪ್ರಿಯ ಸತತಂ ಸಂತುಷ್ಟ. ಇದು ಅಂಡರ್ಲೈನ್ ಹಾಕೋಬೇಕ್ರಿ. ಸಂತುಷ್ಟನಾದ ವ್ಯಕ್ತಿ ಮಾತ್ರ ಉಂಡಂಗಿರ್ತಾನ್ರಿ. ಅಸಂತುಷ್ಟಿದ್ದ ವ್ಯಕ್ತಿ ಯಾವಾಗಲೂ ವಕ ಅಂತಿರ್ತಾನೆ. ಈಗ ಗೀತಾ ಜಯಂತಿಗೆ ರೀ ಗೀತಾಮೃತ ಮೊದಲ್ರಿ ಅಲ್ಲಿ ಊಟದ ರೀ ಮೊದಲು ಉಂಡು ಬಿಡ್ರಿ. ಉಂಡವ್ರು ಏನು ಮಾಡ್ತಾರ್ರಿ, ಅವ್ರ ಮುಖದ ಮೇಲೆ ಒಂದು ಆನಂದದ ಕಳೆ ಇರ್ತೈತ್ರಿ. ನಾವು ನೋಡ್ರಿ ಎಲ್ಲರ ಲಗ್ನಕ್ಕೆ ಹೋದಾಗ ಎಲ್ಲ ನಾವು ಹಿಂಗೆ ಕುಂತಿರ್ತೀವಿ ರೀ. ಇನ್ನೊಂದು ಟೀಮ್ ರೀ, ಇನ್ನೊಂದು ಮಹಿಳಾ ಮಂಡಳದ ಮಣಿಗಳು ಎಲ್ಲರೂ ಊಟ ಮಾಡಿ ಬೀಡ ಹಾಕ್ಕೊಂಡು ಒಂದೊಂದು ಕಪ್ ಐಸ್ ಕ್ರೀಮ್ ತಿನ್ಕೊಂತ ಇಲ್ಲಿ ಯಾಕೆ ಕುಂತೀರಿ? ಇಲ್ಲ ರೀ, ಅನ್ನ ಕಡಿಮೆ ಬಿದ್ದಿದೆ, ಅನ್ನ ಇಟ್ಟಾರ್ರಿ ಅಂತ ಮುಖ ಮಾಡ್ತಾರೆ. ಅಯ್ಯ ನಮ್ದು ಆತವ ನಾವು ಹೊಂಟ್ರಿ ಅಂದ್ರೆ ಉಂಡವ್ರ ಮುಖ ಹೆಂಗೆ ಸಂತುಷ್ಟ ಇರ್ತೈತೆ ನೋಡ್ರಿ. ಹಂಗೆ ಆತ್ಮತೃಪ್ತಿ ಇರ್ಬೇಕು ರೀ. ಭಗವಂತ ನೀ ಕೊಟ್ಟ ಭಾಗ್ಯ ಅತಿ ಆಯಿತು, ನಾ ಎಲ್ಲಿದ್ದೇನೆ ಹೇಗಿದ್ದೇನೆ ಆನಂದವಾಗಿದ್ದೇನೆ, ನನಗೆ ಯಾರಿಂದಲೂ ಏನು ಬೇಕಾಗಿಲ್ಲ, ಇದ್ದಿದ್ದ ಸೀರೆನ ಉಟ್ಕೊಳ್ಳೋ ತನಕ ಸಾಕೆ ಆಗ್ಯಾವ್ರಿ. ದಿನಕ್ಕೊಂದರಂತೆ ಸೀರೆ ಉಟ್ಟರು 10 ವರ್ಷ ಉಟ್ಕೊಳ್ಳುವಷ್ಟು ಸೀರೆ ಆಗ್ಯಾವ್ರಿ. ಆ ಕೃಷ್ಣ ಪರಮಾತ್ಮ ಒಲಿದು ಬಿಟ್ಟಾನ್ರಿ ಎಲ್ಲರೂ. ನಾವೆಲ್ಲ ದ್ರೌಪದಿಗಳಿಗೆ ಮುಗಿಯಲಾರ್ದಷ್ಟು ಅವು ಹರಿಯುವಂತೂ ಕೊಡು ಮನಸ್ಸೂ ಇಲ್ಲ ರೀ. ಇವರೆಲ್ಲ ಟೀಮ್ ಮಾಡ್ತಾರಲ್ರಿ, ಆ ದಿನ ಈ ಉಟ್ಕೊಂಬರ್ರಿ ಇದನ್ನು ಉಟ್ಕೊಂಬರ್ರಿ, ಕೊಟ್ಟಾದ್ಮೇಲೆ ಮತ್ತೆ ನಮ್ಗೆ ಇರಲಿಲ್ಲ ಅಂದರೆ ಏನು ಮಾಡೋದು? ಇರಲಿ, ಹಂಗೆ ಇರಲಿ ನೀವು. ಅದಕ್ಕಾಗಿ ಸತತಂ ಸಂತುಷ್ಟ ಎಲ್ಲದರಿಗೂ ಸಂತುಷ್ಟ ಆಗ್ರಿ. ಆದರೆ ಗುರುವಾಣಿಯಲ್ಲಿ ಮತ್ತು ಅಧ್ಯಯನದಲ್ಲಿ ಎಂದೂ ಸಂತುಷ್ಟ ಆಗಬಾರ್ದು ರೀ. ಇನ್ನೂ ಅದರಲ್ಲಿ ಹಪಾಪಿ ಇರಲಿ ರೀ. ನೀವು ಇನ್ನೂ ಕರೆದ್ರೆ ನಾ ಬರೋಕೆ ರೆಡಿನೇ ಅದೇನ್ರಿ ಓಕಮ್ಮ. ಎದಕ್ಕಂತ ಹೇಳಿದರೆ ನನ್ನ ಜೀವನ ಇನ್ನೊಂದು ಸಲ ಬರೋಂಗಿಲ್ಲ ರೀ. ನಾನು ಮಾತ್ರ ಫಿಕ್ಸ್ ಮಾಡೇನಿ, ಫುಲ್ ಸ್ಟಾಪ್ ಕೊಟ್ಟೇನಿ ರೀ. ನಾನು ಸಾಕ್ರಿ. ನಾನು ಏನು ಮಾಡಿದ್ದೇನೆ ನನಗೆ ತೃಪ್ತದ. ನಾನು ಭಗವದ್ಗೀತಾ ಅಭ್ಯಾಸ ಮಾಡಿದ್ದೇನೆ, ದಶೋಪನಿಷತ್ ಅಭ್ಯಾಸ ಮಾಡಿದ್ದೇನೆ, ಸದ್ಗುರು ಹತ್ತಿರ ಕುಂತ ನಾನು ತತ್ಕಥನಂ ತತ್ಚಿಂತನಂ ತತ್ ಪ್ರಬೋಧನೂ ಮಾಡ್ತಾ ಇದ್ದೇನೆ. ಇದು ಆದಮೇಲೆ ಮತ್ತೇನದ ರೀ, ಮುಂದೆ ಏನಿಲ್ಲ ರೀ. ಗುರುತಿಸುವುದನ್ನು ಗುರುತಿಸಿದ ನಂತರ ಮತ್ತೆ ಅಪೇಕ್ಷೆ ಉಳಂಗಿಲ್ಲ ರೀ. ಅದಕ್ಕಾಗಿ ಭಗವಂತ ಹೇಳ್ತಾನೆ ಸತತಂ ಸಂತುಷ್ಟನಾಗ್ರಿ. ಸಂತುಷ್ಟದ ಜೀವನ ಎಂದು ಯಶಸ್ವಿಯ ಜೀವನ ರೀ. ಅದಕ್ಕಾಗಿ ಯದೃಚ್ಛಾ ಲಾಭ ಸಂತುಷ್ಟ ಅಂದಾನ್ರಿ ಮತ್ತೊಂದು ಕಡೆ ಭಗವದ್ಗೀತೆಯ 4ನೇ ಅಧ್ಯಾಯದ 22ನೇ ಶ್ಲೋಕದಲ್ಲಿ. ನೋಡ್ರಿ ಕರೆಕ್ಟ್ ಆಯಿತೋ ಇಲ್ಲ ಅಂತೇಳಿ. ಆಮೇಲೆ ಅಂದರೆ ಯದೃಚ್ಛಾ ಲಾಭ ಸಂತುಷ್ಟ. ಭಗವಂತ ಹೇಳ್ತಾನೆ ನಿನಗೇನು ಸಿಕ್ಕಿದೆ ಅದರಲ್ಲಿ ಸಂತುಷ್ಟನಾಗು. ಅದಕ್ಕಾಗಿ ಒಬ್ಬನರಿ ದೇವ್ರು ಭಾಳ ನೆನೆಸ್ತಿದ್ದ ಅಂತ, ಸತ್ಸಂಗ ಮಾಡ್ತಿದ್ದ ಅಂತ, ಎಲ್ಲ ಕಡೆ ಸೇವಾ ಮಾಡ್ತಿದ್ದ ಅಂತ. ಮತ್ತು ನಮ್ಮಂಥವ್ರ ಮನ್ಯಾಗ ಬೈಯೋರಲ್ಲಿ ಮತ್ತೆ ಹೊಂಟ್ಲು ನೋಡಂತಾರೆ. ಏನು ಅಲ್ಲಿ ದಿನಕ್ಕೆ 3 ಕ್ಲಾಸ್ ಮಾಡ್ತಾರೆ ಅಂತ ತಲೆ ಕೆಟ್ಟೈತೆ, ನಿಂದು ಏನು ಬರ್ತೈತೆ ನಿನಗೆ ಅಂತೇಳಿ ಬೈಯೋಂಗೆ ಆಕೆ ಹೆಂಡ್ತಿನೂ ಬೈತಿರ್ತಾಳ್ರಿ ಗಂಡಗ. ಆವಾಗ ಆ ಗಂಡಗ್ರಿ ಭಗವಂತ ಪಾಪ ಇಷ್ಟು ಬಯಸ್ಕೊಂಡು ಸಹಿತ ಇಷ್ಟೆಲ್ಲ ಸತ್ಸಂಗ ಮಾಡ್ತಾನೆ, ಇವನು ಪ್ರತ್ಯಕ್ಷ ಆಗಿಬಿಡೋನು ಅಂತೇಳಿ ಗೀತಾ ಜಯಂತಿ ದಿನ ಪ್ರತ್ಯಕ್ಷ ಆಗಿಬಿಟ್ಟ ಅಂತ್ರಿ. ಮಗ ಏನು ಬೇಕು ಹೇಳಿ, ನಿನಗೆ 3 ವರ ಕೊಡ್ತೇನೆ ಅಂದ ಕೂಡಲೇ ಇವನಿಗೆ ಬಂತಲ್ರಿ. ಇವ್ನು ಮನಸ್ಸಿನಾಗ ಫಸ್ಟ್ ಬಂದಿದ್ದ ಹೆಂಡ್ತಿನ ಕಲ್ಲರಿ, ಈಕಿ ಭಾಳ ಕಟ ಮಾಡ್ತಾಳೆ, ಈಕಿ ಸಾಯ್ಲಿರಿ ಅಂದ್ಬಿಟ್ಟಾನೆ. ಯಪ್ಪ ಅಂದ ದೇವ್ರು ಹಿಂಗೆ ನೋಡಿದ. ಅವಾಗ ಎಚ್ಚರ ಬಂತು ನಂದು. ಅದಕ್ಕೆ ನಾಲ್ಗೆ ಮೇಲೆ ಕಂಟ್ರೋಲ್ ಇರ್ಬೇಕ್ರಿ. ಒಂದು ವರಾನ ಕಳ್ಕೊಂಡ್ಬಿಟ್ಟಾರೆ ದೇವ್ರು ತಥಾಸ್ತು ಅನ್ನೋ ಹೆಂಡತಿ ಸತ್ತ ಬಿದ್ದು. ಈಗ ಏನು ಮಾಡಬೇಕಪ್ಪ, ಎಂಥವ್ರಿಗೆ ಸಿಗುವಲ್ತು. ಈಗ ನನ್ನ ಸೆಕೆಂಡ್ ಮ್ಯಾರೇಜರ ಮುಂದಿನ ಜನ್ಮದೊಳಗೆ ಭಗವಂತ ಬೇಡ ನನ್ನ ಹೆಂಡ್ತಿಗೆ ನೀನು ಎಬುಸಪ್ಪ, ಜೀವಂತ ಮಾಡು. 2 ವರ ಹೋಗ್ಬಿಟ್ರು ರೀ, 1 ವರ ಉಳಿತು. ಅವಾಗ ಭಗವಂತ ಹೇಳ್ತಾನೆ ಲಘು ಕೇಳಪ್ಪ, ಭಾಳ ಕ್ಯೂ ಹತ್ತೈತೆ ನನಗೆ, ಎಲ್ಲರಿಗೂ ಬ್ಲೆಸ್ಸಿಂಗ್ ಮಾಡ್ಬೇಕು, ಏನು ಬೇಕು ಕೇಳಂದ. ಏನು ಕೇಳಬೇಕು? ಕೀರ್ತಿ ಕೇಳು, ಏನು ಹಣ ಕೇಳು, ಏನು ಅಧಿಕಾರ ಕೇಳಿ, ತಲೆ ಚಿಟ್ಟಿ ಹಿಡಿಕತ್ತು ದೇವರಂದ ಸಾವಕಾಶ ಆರಾಮ್ ವಿಚಾರ ಮಾಡಿ, ಇವತ್ತೊಂದು ದಿನ ರಾತ್ರಿ ಪೂರ್ಣ ವಿಚಾರ ಮಾಡ, ಬೆಳಿಗ್ಗೆ ಬರ್ತೇನೆ.
ಅವನು ಅದ್ರಾಗ ವಿಚಾರ ಮಾಡ್ದ, ಹಣ ಮಾಡಿದ್ರೆ ಏನು ಸುಖ ಇಲ್ಲ, ಅರ್ಥಮನರ್ಥಮ ಭಾವಯ ನಿತ್ಯಂ ನಾಸ್ತಿ ತತ್ ಸುಖ ಲೇಶಂ ಸತ್ಯಂ, ಬೇಡ ಬೇಡ ಅಂದ. ಕೀರ್ತಿ ಬೇಕಂದ, ಮಾ ಕುರು ಧನ ಜನ ಯೌವನ ಗರ್ವಂ ನಿಮಿಷತ್ ಕಾಲತಿ ಹರತಿ ಸರ್ವ, ಇದು ಬೇಡ ಬೇಡ, ಇದು ಬೇಕು ಅದು ಬೇಕು ಅನ್ನೋದು ಬೆಳಕ ಆಗ್ಬಿಡ್ತು. ಭಗವಂತ ಬಂದ ಬಿಟ್ಟಾರೆ. ಏನು ಬೇಕು ಹೇಳು ಅಂತ ಹೇಳ್ಕೊಳ್ಳಿ. ಭಗವಂತ ಅಂದ, ನನಗೇನು ಬೇಕು ಅನ್ನೋದು ಗೊತ್ತಿಲ್ಲ ಪರಮಾತ್ಮ, ನೀ ಏನು ಕೊಡ್ತಿ ಅದು ಪ್ರಸಾದ ಅಂತ ತಗೋತೀನಿ. ಭಗವದ್ಗೀತಾನ ಹಂಗದರಿ. ಯದೃಚ್ಛ ಲಾಭ ಸಂತುಷ್ಟ. ಈ 12ನೇ ಅಧ್ಯಾಯದ 14ನೇ ಶ್ಲೋಕದಲ್ಲಿ ಹೇಳ್ತಾನೆ, ಸತತಂ ಸಂತುಷ್ಟ ತುಲ್ಯನಿಂದ ಸ್ತುತಿರ್ಮೌನಿ ಸಂತುಷ್ಟೋ ಏನ ಕೇನಚಿತ ಅನಿಕೇತ ಸ್ಥಿರಮತಿ ಭಕ್ತಿಮಾನ್ ಮೇ ಪ್ರಿಯೋನ. ತುಲ್ಯನಿಂದ, ತುಲ್ಯ ಅಂದರೆ ಸಮಾನವಾಗಿ ನೋಡು. ನಿಂದನೆಯೂ ಬರುತ್ತದೆ ಮತ್ತು ಸ್ತುತಿನೂ ಮಾಡೋರದಾರ್ರಿ, ನಿಂದನೆ ಮಾಡೋರು ಅದಾರ್ರಿ. 4 ಗಂಟೆಲಿಂದ ಕುಂತೇವ್ರಿ, ವಾ ಇಕ್ಕಿಗೊಂದು ಕುಡಿಸಿದ್ರು ನೋಡು ಅದಾರ್ರಿ. ಅಯ್ಯೋ ನಮ್ಮ ನಿಜಕ್ಕೆ ಎಷ್ಟು ದಿನ ಬಿಟ್ಟು ಬಂದಾಳ, ಕೇಳೋದ ಆನಂದ, ಇನ್ನು ಸ್ವಲ್ಪ ಹೇಳಿ ಅನ್ನೋರು ಕೇಳೋ ಮಂದಿರಿ. ಅದಕ್ಕಾಗಿ ಲೋಗೋ ಕಾ ಕಾಮ್ ಹೈ ಕೆಹನಾ ಛೋಡೋ ಇನ್ ಬೇಕಾರ ಕಿ ಬಾತ್ ಹೈ. ಅದಕ್ಕಾಗಿ ಒಳ್ಳೆಯರು ಅನ್ನೋರು ಇದ್ದಾರೆ, ಕೆಟ್ಟವರು ಅದಾನ್ರಿ. ಒಬ್ಬನ ಸನ್ಯಾಸಿ ಆಗಿದ್ದ ಅಂತ, ಯುವಕ ಸನ್ಯಾಸಿ ಆಗಿದ್ದ ಅಂತ. ಸ್ಟಾರ್ಟಿಂಗ್ ಸನ್ಯಾಸ ಆಗಿದ್ದವ್ರದ್ದು ಭಾರಿ ವೈರಾಗ್ಯ ಮೂರ್ತಿ, ಭಾಳ ಒಂದು ಸ್ವಲ್ಪ ನಿಯಮದೊಳಗೆ ಇರ್ತಾರೆ ರೀ. ತಿಳಿದ ನಂತರ ಅವ್ರಿಗೂ ಗೊತ್ತಾಗ್ತೈತೆ ರೀ, ಏನು ಮಾಡಿದ್ರು ಅಷ್ಟೇ ಆಯ್ತು. ಏನು ನಾನು ಬ್ರಹ್ಮಚಾರಿನೂ ಅಲ್ಲ, ನಾನು ಗೃಹಸ್ಥನೂ ಅಲ್ಲ, ನಾನು ವಾನಪ್ರಸ್ಥನೂ ಅಲ್ಲ, ನಾನು ಸನ್ಯಾಸಿನೂ ಅಲ್ಲ, ನಿತ್ಯೋಪಲಬ್ಧಿ ಸ್ವರೂಪೋ ಹಮಾತ್ಮ ಅನ್ನೋದು ಗೊತ್ತಾದಮೇಲೆ ಅವರು ಹ್ಯಾಂಗಿದ್ರೂ ಇರ್ತಾರೆ. ಆದರೆ ಫಸ್ಟ್ ಸ್ಟಾರ್ಟಿಂಗ್ ಸನ್ಯಾಸ ತೊಗೊಂಡಿದ್ದ ಯುವಕನಾಗಿದ್ದವನು ಒಂದು ಕಟ್ಟಿ ಮೇಲೆ ಮಲ್ಕೊಂಡಿದ್ದ ಅಂತ, ಕೈ ಇಟ್ಟು ಮಲ್ಕೊಂಡಿದ್ದ ಅಂತ. ಅಲ್ಲಿ ನೀರು ತರಲಿಕ್ಕೆ ಬಾವಿ ಕಟ್ಟಿಗಡೆ ಮಲ್ಕೊಂಡಿದ್ದ ಅಂತ. ನೀರು ತರಲಿಕ್ಕೆ ಬಂದಿರುವಂಥ ಹೆಣ್ಮಕ್ಳು ಅವನಿಗೆ ನೋಡಿ ಅಂದ್ರೆ, ನೋಡಿ ಇವನು ಸನ್ಯಾಸ ಆಗಿದ್ದಾನಂತ, ಮನೆ ಬಿಟ್ಟಾನ, ಊರು ಬಿಟ್ಟಾನ, ಬಟ್ಟೆ ಬದಲಿಸಿದಾನ, ಹೆಸರು ಬಿಟ್ಟಾನ, ಇನ್ನೂ ದಿಂಬಿಂದ ಆಸೆ ಬಿಟ್ಟಿಲ್ಲ ನೋಡು, ಕೈ ಇಟ್ಕೊಂಡಾನಲ್ಲ ಅಂದ್ಕೊಳ್ಳಿ. ಇವನಿಗೂ ಅನ್ನಿಸ್ತಂತ, ಹೌದು ನೋಡಿ ನಾನು ಎಂಥ ಮೂರ್ಖದೇನಿ, ದಿಂಬ ಬಿಟ್ಟರು ದಿಂಬಿಂದ ಆಸೆ ಬಿಟ್ಟಿಲ್ಲ ಅಂತೇಳಿ ಅದಕ್ಕೆ ಕೈ ಬಿಟ್ಟು ಹಿಂಗೆ ಮಲ್ಕೊಂಡ ಅಂತ್ರಿ. ಆಮೇಲೆ ಮತ್ತೆ ನೀರು ತುಂಬ್ಕೊಂಡು ಹೊರಗೆ ಹೊಳ್ಳಿ ಬರ್ತಿದ್ರಂತ. ಅವಾಗ ಅವ್ರನ್ನ ನೋಡ್ಕಣೆ, ನೋಡು ಅವನು ಈಗ ಕೈ ದಿಂಬಾಗಿ ಇಟ್ಕೊಂಡಿದ್ದ, ನಾವು ಇಷ್ಟು ಹೇಳಿದ್ದಕ್ಕೆ ಕೈ ತೆಗೆದು ಬಿಟ್ಟ ನೋಡಿ, ಇವನೆಂಥ ಸನ್ಯಾಸಿ ಅಂದ್ರಂತು. ಜನರು ಹಿಂಗೂ ಹೇಳೋರದಾಗ್ರಿ, ಹಂಗೋದಾಗ್ರಿ. ಅದಕ್ಕಾಗಿ ಜನ ಅಂದರೆ ದನ ಇದ್ದಂಗ್ರಿ, ಜನರ ಕಡೆ ನೋಡಬಾರ್ದ್ರಿ. ಚರೈವೇತಿ ನನ್ನ ಧ್ಯೇಯ ಏನಿದೆ ಅಲ್ಲ ಅದರ ಸಲುವಾಗಿ ನಾನು ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಹಿಗ್ಗದೆ ಕುಗ್ಗದೆ. ಇದನ್ನೇ ಕೃಷ್ಣ ಹೇಳ್ತಾನೆ, ತುಲ್ಯನಿಂದ ಸ್ತುತಿರ್ಮೌನಿ ಸಂತುಷ್ಟೋ ಏನ ಕೇನಚಿತ ಅನಿಕೇತ ಸ್ಥಿರಮತಿ ಭಕ್ತಿಮಾನ್ ಮೇ ಪ್ರಿಯೋ ನರಃ. ಇನ್ನೊಂದು ಶ್ಲೋಕ ಹೇಳಿ ಸಾಕು ಮಾಡ್ತೇನೆ ರೀ. ನಾನು ಹೇಳಕ್ಕೆ ಕುಂತ್ರೆ ನನಗೆ ಬೆಳಗ್ಗೆ ಆಗೋ ತನಕನೂ ಹೇಳ್ತೇನೆ ರೀ ನಾನು. ಅಂದರೆ ಹೇಳ್ತಾರೆ ಭಗವದ್ಗೀತೆಯ 12ನೇ ಅಧ್ಯಾಯದ ಇನ್ನೊಂದು ಸುಂದರದಿದೆ. ಯಸ್ಮಾನ್ನೋ ದ್ವಿಜತೆ ಲೋಕಃ ಲೋಕಾನ್ನೋ ದ್ವಿಜತೆ ಚಯ ಹರ್ಷ ಮರ್ಷ ಭಯೋದ್ವೇಗಿ ಮುಕ್ತೋ ಯಸ್ಯ ಚ ಮೇ ಪ್ರಿಯ. ಯಸ್ಮಾನ್ನೋ ದ್ವಿಜತೆ ಲೋಕಃ, ನಾನು ಇನ್ನೊಬ್ಬರನ್ನು ಉದ್ವಿಗ್ನ ಮಾಡೋದಿಲ್ಲ, ಇನ್ನೊಬ್ಬರು ನನಗೆ ಉದ್ವಿಗ್ನ ಮಾಡಿದರೂ ಸಹಿತ ನಾನು ಉದ್ವಿಗ್ನನಾಗುವುದಿಲ್ಲ. ನಾವು ಪತ್ಲಾ ತವಾ ಅಂತಾರೆ ನೋಡಿ, ತಳ್ಳಗೆ ಇದ್ದಿದ್ದ ಹಂಚಾಗಬಾರ್ದು. ಸ್ವಲ್ಪ ಬಿಸಿ ಆದ್ರೂ ಗರಮ್ ಆಗ್ತೈತ್ರಿ, ಸ್ವಲ್ಪ ಸಣ್ಣ ಮಾಡಿದ್ರೆ ಥಂಡಾನ ಆಗಿಬಿಡ್ತೈತಿ. ಎಷ್ಟು ಲಘು ಶೀಘ್ರ ಕೋಪಿ ಆಗಬಾರ್ದ್ರಿ. ಜನ ನಮ್ಮದು ಪರೀಕ್ಷಕರೇ, ಇದು ಜಗತ್ತೇ ಇರೋದೇ ಹೀಗೆ. ಈ ಜಗತ್ತಿನಲ್ಲಿ ಮೊದಲು ನಾವು ಪರೀಕ್ಷಾ ಕೊಡ್ತೇವೆ, ಆಮೇಲೆ ಪಾಠ ಕಲಿತೇವೆ. ಯೂನಿವರ್ಸಿಟಿಯಲ್ಲಿ ಮೊದಲು ಪಾಠ ಕಲಿತೇವೆ, ಆಮೇಲೆ ಪರೀಕ್ಷಾ ಕೊಡ್ತೇವೆ. ಅದಕ್ಕಾಗಿ ಜನರೆಲ್ಲರೂ ನಮಗೆ ಎಂಥವ್ರು ದೊಡ್ಡ ವಿದ್ವಾನರು ಎಲ್ಲರೂ ನಮಗೆ ಪರೀಕ್ಷಾ ತೆಗೆದುಕೊಳ್ಳುವಂತಹ ಲೆಕ್ಚರ್ ಎಲ್ಲರೂ ಶ್ರೇಷ್ಠ ವ್ಯಕ್ತಿಗಳು. ನಿಮಗಿಂತ ಹಿರಿಯರಿಲ್ಲ, ನನಗಿಂತ ಕಿರಿಯರಿಲ್ಲ ರೀ, ನಿಜವಾಗಿಯೂ ರೀ. ಅದಕ್ಕಾಗಿ ಹೇಳ್ತಾರೆ ರುದ್ರದಲ್ಲಿ, ಜ್ಯೇಷ್ಠಾಯ ನಮಃ ಕನಿಷ್ಠಾಯ ನಮಃ ರೀ. ತತ್ವ ತಿಳಿದ ನಂತರ ಯಾರ ಬಗ್ಗೆ ಏನು ಅನ್ಸಂಗಿಲ್ಲ. ಅದಕ್ಕೆ ಭಗವದ್ಗೀತಾ ಕಲಿಬೇಕ್ರಿ. ತತ್ವ ತಿಳಿದ ನಂತರ ಕಶೋಕ ಮೋಹ ಏಕತ್ವಮನು ಪಶ್ಯತಃ.
ಇರುವೆಯಲ್ಲಿಯೂ ಅದೇ ಪರಮಾತ್ಮ ಮತ್ತು ಆ ಚತುರ್ವಿಧ ಪರಬ್ರಹ್ಮನಲ್ಲಿಯೂ ಅದೇ ಪರಮಾತ್ಮ. ಅದನ್ನೇ ಶ್ರೀಕೃಷ್ಣ ಏನು ಹೇಳ್ತಾನೆ 7ನೇ ಅಧ್ಯಾಯದಲ್ಲಿ, ಅವನು 22 ಇರಬೇಕ್ರೆ ಅದನ್ನು ಸಹ ಶ್ಲೋಕ, ಮೈ ಸರ್ವ ಮಣಿಗಣ ಇವು ಅಂತ ಹೇಳ್ತಾನೆ. ಎಲ್ಲ ಜೀವರಾಶಿಗಳು ಮಣಿಗಳು ಇದ್ದಂತೆ ಅದಕ್ಕೆ ಸೂತ್ರಧಾರದಂತೆ ನಾನಿದ್ದೇನೆ. ಇಡೀ ಸೃಷ್ಟಿಯಲ್ಲಿ ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಅಖಂಡವಾಗಿದ್ದೀರಿ. ಯಾರು ಸಣ್ಣ ಮಣಿ ಇದ್ದಿದ್ದ ಸಣ್ಣಕ್ಕೂ ಅದ ಆಧಾರದ, ದೊಡ್ಡ ಮಣಿಗೂ ಸಹಿತ ಅದ ಆಧಾರದ. ಆಧಾರದಲ್ಲಿ ಅದೇ ಚೈತನ್ಯ ಇದೆ. ಅದು ಎಲ್ಲಿದೆ? ಅಂತರ್ಬಹಿಷ್ಯ ತತ್ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಅದಕ್ಕಾಗಿ ನೀವು ಬೈದವನು ನಮ್ಮವನ, ಹೊಗಳಿದವನು ನಮ್ಮವನು. ನಿನ್ನನ್ನು ನೀನು ಹೊಗಳ್ಕೋತಾ ಇದ್ದೀಯಾ, ನಿನ್ನನ್ನು ನೀನು ತೆಗೆದುಕೋತಾ ಇದ್ದೀಯಾ ಅಂತ ತಿಳಿದ ನಂತರ ನಾನು ಯಾರಿಗೆ ಉದ್ವಿಗ್ನನಾಗಲಿಕ್ಕೆ ಸಾಧ್ಯ ಇಲ್ಲ ರೀ. ನಾನು ಯಾರಿಗೂ ಬೈಲಿಕ್ಕೂ ಸಾಧ್ಯ ಇಲ್ಲ ರೀ. ಇಂಥ ತತ್ವವನ್ನು ತಿಳಿದಿರುವಂತಹ ಜ್ಞಾನಿಗಳು ಎಲ್ಲರೂ. ತುಕಾರಾಮ್ ಮಹಾರಾಜರಿ ತಿಳಿದವ್ರಿಗೆ ಸಿಟ್ಟು ಬರೋಂಗಿಲ್ಲ ರೀ, ನಗು ಬರ್ತೈತೆ ರೀ. ಜಗಳ ನೋಡಿದ್ರೆ ಪಾಪ ಎಷ್ಟು ಆಟ ಜಗತ್ತ ಒಂದು ಓಪನ್ ಥಿಯೇಟರ್ ಆಗ್ಬಿಡ್ತೈತೆ ರೀ. ನೋಡ್ಕೊಂತ ಕೊಡೋದು ನೋಡ್ರಿ, ಸಾಕ್ಷಿ ರೀ. ಜಗತ್ತು ನಾವು ಎಲ್ಲರೂ ಏನು ರೀ, ಯಾತ್ರಿಕರು ನಾವು ಅಲ್ಪ ಕಾಲಕ್ಕೆ ಬಂದೇವ್ರಿ. ಇಲ್ಲಿ ಇರುವಷ್ಟು ದಿನ ಆನಂದವಾಗಿ ಇದ್ದ ಒಂದೊಂದು ದಿನ ಮಹೋತ್ಸವ ಮಾಡ್ಬೇಕ್ರಿ. ಕಣ್ಣು ತೆಗೆದ್ರೆ ಸಾಕು, ಅಬ್ಬಾ ಜೀವಂತಿದ್ದೇನೆ ನೋಡಿ, ಥ್ಯಾಂಕ್ ಯು ಅನ್ಬೇಕ್ರಿ ಭಗವಂತನಿಗೆ. ಎದ್ದ ಕೂಡಲೇನ ಕಣ್ಣು ತೆಗೆದು ಕೂಡಲೇನ ಮೊದಲು ಧನ್ಯವಾದ. ಕಣ್ಣು ತೆಗೆದೆ ನೋಡ್ರಿ, ನಾನು ಅಲಾರಾಮ್ ಕೇಳ್ಸಾಕತ್ತೈತಿ, ಎಲ್ಲ ಇಂದ್ರಿಯ ಜಾಗೃತದ. 2 ಅಂಗೈ ರಬ್ ಮಾಡಿ ಕಣ್ಣಿಗೆ ಒತ್ತಿ ಕರಾಗ್ರೆ ವಸತೆ ಲಕ್ಷ್ಮಿ ಎಷ್ಟು ಚಂದ ಹೇಳ್ಯಾರ್ರಿ. ಮೊದಲು ಭೂಮಿ ತಾಯಿ ಕ್ಷಮಾ ಕೇಳ್ತೇವೆ. ಇಂಥ ಭೂಮಿಗೆ ನಾನು ಕ್ಷಮಾ ಕೇಳ್ತೇನೆ ಅಂದ್ರೆ ನಿಮಗೆ ಕೇಳಂಗಿಲ್ಲನ್ರಿ. ನಾನು ಕ್ಷಮಾ ಕೇಳಬೇಕು, ಕ್ಷಮಾ ಕೊಡಬೇಕು ರೀ. ಇಡೀ ಭಗವದ್ಗೀತಾ ಅಷ್ಟೇ ಅದ ರೀ. ಒಂದೊಂದು ಶ್ಲೋಕದಲ್ಲಿಯೂ ಕೂಡ ಭಗವಂತ ಭಾಳ ಸುಂದರ ವಿಸ್ತಾರವಾಗಿ ಹೇಳಿದ್ದಾನೆ. ಧರ್ಮದ ಅಂದರೆ ಏನು, ಎಷ್ಟು ಕಾಮ ಅರ್ಥ ಧರ್ಮ ಮೋಕ್ಷ ಪುರುಷಾರ್ಥ ಅದ ರೀ. ಅರ್ಥ ಕಾಮ ಪಶು ಪಕ್ಷಿಗಳಿಗೆ ಸಮಾನವಾಗಿದೆ. ಧರ್ಮ ಪುರುಷಾರ್ಥ ಮನುಷ್ಯನಿಗೆ ಹೇಳ್ತಾನೆ. ಯಾರು ಧರ್ಮವನ್ನು ಆಚರಿಸುತ್ತಾರೋ ಅವರಿಗೆ ಮೋಕ್ಷ ರೀ. ಆಮೇಲೆ ಧರ್ಮನೂ ಬಿಡಿಸ್ತಾನೆ ರೀ ಭಗವಂತ, ಸರ್ವಧರ್ಮಾನ್ ಪರಿತ್ಯಜ್ಯ. ಅದಕ್ಕಾಗಿ ಇದು ಭಗವದ್ಗೀತಾ ಅತ್ಯಂತಿಕ ಸುಂದರವಾಗಿದೆ. 12ನೇ ಅಧ್ಯಾಯನೂ ಸುಂದರವಾಗಿದೆ. 15ನೇ ಅಧ್ಯಾಯ ಇದಕ್ಕಿಂತ ಸುಂದರವಾಗಿದೆ. ಅದರಲ್ಲಿ ಭಾಳ ವಿಷಯಗಳಿದ್ದಾವ್ರಿ. ಒಂದು ವೇಳೆ ನನಗೂ ಸಹಿತ ವೇದಿಕೆಯ ಮೇಲೆ ಒಂದು 10 ಮಿನಿಟ್ ಮಾತಾಡೋಕೆ ಕೊಟ್ಟರು ಸಹಿತ ಫಾಯ್ದೆನದ ರೀ. ಎಂತೆಂಥವ್ರಿಗೆ ಗೊತ್ತಿಲ್ಲದವ್ರಿಗೆ ನಾವು ಕರೆದು ಕಳಿಸ್ತೇವ್ರಿ. ಗೊತ್ತಿದ್ದಂಥವ್ರಿಗೆ ಓ ಕಮ್ಮ ಕರೆದು ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅನಂತ ಧನ್ಯವಾದಗಳು. ಹರಿ ಓಂ.